ಹಾಯ್ ಬಸವರಾಜ್, ಹಾಯ್ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಮೇಡಮ್, ನೀವು? ಚೆನ್ನಾಗಿದ್ದೀನಿ ಬಸವರಾಜ್. ಸೊ ದಿಸ್ ಇಸ್ ಅರುಣ ಫ್ರಮ್ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಬಸವರಾಜ್. ನಿಮ್ ಕಡೆಯಿಂದ ಫೀಡ್ಬ್ಯಾಕ್ ಬೇಕಿದೆ. ಸೊ ಅದಕ್ಕಿಂತ ಮುಂಚೆ ಕಂಗ್ರಾಚುಲೇಷನ್ಸ್ ಫಾರ್ ಯೋರ್ ಪ್ಲೇಸ್ಮೆಂಟ್ಸ್. ಥ್ಯಾಂಕ್ ಯು. ಯಾ, ಸೊ ನಿಮ್ ಇಂಟ್ರೊಡಕ್ಷನ್ ಹೇಳಿ. ನನ್ನ ಹೆಸರು ಬಂದ್ಬಿಟ್ಟು ಬಸವರಾಜ್ ವೈ ಮ್ಯಾಮ್. ನಂದು ಊರ್ ಬಂದ್ಬಿಟ್ಟು ಬಳ್ಳಾರಿ. ನಾನು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ್ ಅಲ್ಲಿ ಓದಿದ್ದು, BE ಕಂಪ್ಲೀಟ್ ಮಾಡಿದ್ದೆ. ಪ್ರೆಸೆಂಟ್ಲಿ CACM ಕೋರ್ಸ್ CMTI ಅಲ್ಲಿ ಮಾಡ್ತೀನಿ. ಓಕೆ, ಸೊ ನಿಮಗೆ CMTI ಹೇಗೆ ಗೊತ್ತಾಯ್ತು? ಮೇಡಮ್, JND ಕಾಲೇಜ್ ಫ್ಯಾಕಲ್ಟಿ ಮೆಂಬರ್ಸ್ ಈ ತರ CACM ಕೋರ್ಸ್ CMTI ಅಲ್ಲಿ ಇದೆ ನೋಡು, ಜಾಯ್ನ್ ಆಗು, ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅಂತ. ಓಕೆ, ಸೊ ಏನೇನ್ ಕಲ್ತೆ ಇಲ್ಲಿ ಬಂದ್ಬಿಟ್ಟು? ರೀಡಿಂಗ್ಸ್ ಆಫ್ ಡ್ರಾಯಿಂಗ್ ಮ್ಯಾಮ್, ಸೀಕ್ವೆನ್ಸ್ ಆಫ್ ಕನ್ಸ್ಟ್ರಕ್ಷನ್, ಬೇಸಿಕ್ಸ್ ಆಫ್ ಇಂಟೀರಿಯರ್ಸ್, ಮತ್ತೆ ಪ್ರಾಕ್ಟಿಕಲ್ ಮತ್ತೆ ಥಿಯರಿಟಿಕಲ್ ಎಲ್ಲವನ್ನು. ಸೊ ಎರಡು ನಿಮ್ಗೆ ಎಕ್ಸ್ಪ್ಲೋಜರ್ ಇತ್ತು, ಪ್ರಾಕ್ಟಿಕಲ್ಸ್ ಪ್ಲಸ್ ಥಿಯರಿಟಿಕಲ್ಸ್. ಎಸ್. ಸೊ ನಿಮ್ ಸಾಫ್ಟ್ವೇರ್ ಟ್ರೈನಿಂಗ್ ಎಲ್ಲ ಹೇಗಿತ್ತು ಬಸವರಾಜ್? ಸಾಫ್ಟ್ವೇರ್ ಟ್ರೈನಿಂಗ್ಸ್ ಎಲ್ಲ ಆಟೋಕ್ಯಾಡ್ ಶ್ರೀನಿವಾಸ್ ಸರ್ ಗೈಡ್ ಮಾಡಿದ್ರು ಮ್ಯಾಮ್. ಹಂಗೆ ಸ್ಕೆಚ್ಅಪ್ ಸಂತೋಷ್ ಸರ್ ಮಾಡಿದ್ರು. ಅವರು ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಯಾವ್ದಾದ್ರು ಡೌಟ್ ಇದ್ರೆ ನೆಕ್ಸ್ಟ್ ಡೇ ಬಂದು ಕ್ಲಿಯರ್ ಮಾಡ್ಕೋಬಹುದು. ಏನಾದ್ರು ಡೌಟ್ಸ್ ಇದ್ರೆ ಅವ್ರಿಗೆ ಕಾಲು ಮಾಡ್ಬೋದು. ಸೊ ನಿಮ್ ಟ್ರೈನರ್ಸ್ ಎಲ್ಲ ಹೇಗಿದ್ರು? ಆನಂದ್ ಸರ್ ಆಗಿರ್ಲಿ, ಗಾಂಧಿ ಸರ್ ಆಗಿರ್ಲಿ, ಅವರೆಲ್ಲ ಅವರ ಒಂದು ಟ್ರೈನಿಂಗ್ ನಿಂಗೆ ಹೇಗಿತ್ತು? ಚೆನ್ನಾಗಿ ಹೇಳ್ತಿದ್ರು ಮ್ಯಾಮ್, ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಅವರೆಲ್ಲ ಯಾವ ರೀತಿ ಇರುತ್ತೆ ಪ್ರಾಕ್ಟಿಕಲ್ ಅಲ್ಲಿ, ಥಿಯರಿಟಿಕಲ್ ಅಲ್ಲಿ, ಮತ್ ನಾವು ಯಾವ ರೀತಿ ಬಿಹೇವ್ ಮಾಡ್ಬೇಕು ಅಲ್ಲೆಲ್ಲ, ಸೈಟ್ ವರ್ಕ್ಸ್ ಅಲ್ಲೆಲ್ಲ ನಾವು ಯಾವ ತರ ಇದು ಮಾಡ್ಬೇಕಂತ ಎಲ್ಲ ಹೇಳಿ. ಸೊ ಹೇಳಿ ಬಸವರಾಜ್, ಮತ್ತೆ ಅಶೋಕ್ ಸರ್ ಎಲ್ಲ ಹೇಗಿದ್ರು? ಅವರ ಒಂದು ಕೆರಿಯರ್ ಗೈಡೆನ್ಸ್ ಎಲ್ಲ ಹೇಗಿತ್ತು ನಿಮ್ಗೆ? ನಮ್ಮ ಅಶೋಕ್ ಸರ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಮ್ಯಾಮ್. ಯಾವ ತರ ಇಂಟರ್ವ್ಯೂಸ್ ಇರ್ತಿದ್ವು, ಮತ್ತೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್, ಅವ್ರು ಮಾಡಿರೋ ವರ್ಕ್ LNT ಅಲ್ಲಿ ಅವ್ರದ್ದೆಲ್ಲ ಹೇಗಿರುತ್ತೆ, ಅಲ್ಲೆಲ್ಲ ಯಾವ ತರ ಪ್ರೆಷರ್ಸ್ ಇರುತ್ತೆ, ಅದನ್ನ ಯಾವ ತರ ಕಂಟ್ರೋಲ್, ಯಾವ ತರ ಸ್ಟ್ಯಾಂಡರ್ಡ್ ಆಗಿ ಕಂಟ್ರೋಲ್ ಮಾಡ್ಕೋಬೇಕು ನಾವೆಲ್ಲ, ಅದನ್ನೆಲ್ಲ ಗೈಡ್ ಮಾಡಿ. ಸೊ ನಿಮ್ ಆಪ್ ಬಗ್ಗೆ ಹೇಳಿ, CMTI ಆಪ್ ಬಗ್ಗೆ, ಅದೇಂಗ್ ನಿಮ್ಗೆ ಯೂಸ್ಫುಲ್ ಆಗಿತ್ತು? CMTI ಆಪ್ ಇಂದ ಯೂಸ್ ಆಗೋದೇನಂದ್ರೆ, ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಇಲ್ಲೆಲ್ಲ ಕ್ಲಾಸ್ ಎಲ್ಲ ಥಿಯರಿಟಿಕಲ್ ಆಗಿ ಹೇಳಿರ್ತಾರೆ. ಬಟ್ ಏನಾದ್ರು ಡೌಟ್ ಆಯ್ತು, ನಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಹೋಗ್ಬಿಟ್ಟು ಅದ್ ಆಪ್ ಅಲ್ಲಿ ನೋಡಿದ್ರೆ ಅಲ್ಲೆಲ್ಲ ರೆಕಾರ್ಡೆಡ್ ವಿಡಿಯೋಸ್ ಇರ್ತಾವಲ್ಲ, ಮತ್ತೆ ಇನ್ನೊಂದ್ಸಲ ನೋಡ್ಕೊಂಡು ಕ್ಲಿಯರ್ ಮಾಡಿ. ಓಕೆ, ಫೈನ್. ಸೊ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ಬಸವರಾಜ್, ಬಿಫೋರ್ ಜಾಯ್ನಿಂಗ್ CMTI ಅಂಡ್ ಆಫ್ಟರ್ ಜಾಯ್ನಿಂಗ್ CMTI, ಎನಿ ಚೇಂಜಸ್ ಇನ್ ದಟ್? ಕಾಲೇಜಲ್ಲಿ ನಮ್ಗೆ ಯಾವ ತರದ್ದು ಇಂಟರ್ವ್ಯೂಸ್ ಪ್ರಿಫರ್ ಬಂದಿದ್ದಿಲ್ಲ ಮ್ಯಾಮ್. ಬಟ್ ಆಫ್ಟರ್ ದಿ CMTI ನಮಗೆ ಬಹಳಷ್ಟು ಆಪರ್ಚುನಿಟಿ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಕ್ಕಾಗ್ಲಿ, ಮತ್ತೊಂದಾಗ್ಲಿ. ಅದರಿಂದ ನಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು. ಓಕೆ, ಸೊ CMTI ಸ್ಟಾಫ್ಸ್ ಅವರೆಲ್ಲ ಹೇಗಿದ್ರು? ಸ್ಟಾಫ್ಸ್ ಎಲ್ಲ ಚೆನ್ನಾಗಿ ಗೈಡ್ ಮಾಡ್ತಿದ್ರು ಮ್ಯಾಮ್. ಅವರೆಲ್ಲ ಚೆನ್ನಾಗಿ ಇದು ಮಾಡ್ತಿದ್ರು. ಫೈನಲಿ ನಿಮ್ ಫ್ರೆಂಡ್ಸ್, ನಿಮ್ ಜೂನಿಯರ್ಸ್ ಏನ್ ಹೇಳ್ಬೇಕಿದೆ? ನಮ್ಮ ಆಫ್ಟರ್ ದಿ BA ಆದ್ಮೇಲೆ ಅವರಿಗೆ ಒಂದು ಒಳ್ಳೆ ಆಪರ್ಚುನಿಟಿ CMTI ಅಲ್ಲಿ ಸಿಗುತ್ತೆ. ಮತ್ತೆ ಅವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಪ್ರಾಕ್ಟಿಕಲ್ ಮತ್ತೆ ಥಿಯರಿಟಿಕಲ್, ಮತ್ತೆ ಅವರಿಗೆಲ್ಲ ಇಲ್ಲಿರೋ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಫ್ಯಾಕಲ್ಟಿಯಿಂದ ಒಳ್ಳೆ ಇದು ಆಗುತ್ತೆ ಅಂತ. So thank you Basavaraj, thank you so much for your feedback. All the best for your future, and once again congratulations for your placements. Thank you. Thank you.